ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗುರುಸಿದ್ದಲಿಂಗ ಚಿರಡೆ. ನಾನು IPL ಬಯೋಲಾಜಿಕಲ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಬೀದರ್ ಜಿಲ್ಲೆ ಮನೆಕೆಳಿ ಗ್ರಾಮಕ್ಕೆ ಬಂದಿದ್ದೀವಿ. ಇವತ್ತು ನಾವು ಟೊಮೆಟೊ ಬೆಳೆಯಲ್ಲಿ ಬರುವಂಥ ಒಂದು ಅಲ್ಟರ್ನೇರಿಯಾ ಎಲೆಚುಕ್ಕೆ ರೋಗದ ಬಗ್ಗೆ ತಿಳ್ಕೊಳ್ಳೋಣ. ಈ ಎಲೆಚುಕ್ಕೆ ರೋಗವು ಸಾಮಾನ್ಯವಾಗಿ ಮಣ್ಣಿನಲ್ಲಿರುವ ಒಂದು ಅಲ್ಟರ್ನೇರಿಯಾ ಸೊಲೆನಿ ಎನ್ನುವ ಒಂದು ಶಿಲೀಂಧ್ರದಿಂದ ಹರಡುತ್ತದೆ. ಈ ರೋಗದ ಲಕ್ಷಣ ಏನಂದರೆ, ನೀವು ಇಲ್ಲಿ ನೋಡಬಹುದು, ಎಲೆಯ ಮೇಲೆ ವೃತ್ತಾಕಾರದ ಕಂದು ಅಥವಾ ಕಪ್ಪು ಬಣ್ಣದ ಒಂದು ಚುಕ್ಕೆಗಳನ್ನು ನಾವು ಕಾಣಬಹುದು. ಈ ಚುಕ್ಕೆಗಳು ಮೊದಲು ಹಳೆಯ ಎಲೆಯ ಮೇಲೆ, ನಂತರ ಹೊಸ ಎಲೆಯ ಮೇಲೆ ಸಹ ನಾವು ಕಾಣಬಹುದು. ಸೋಂಕು ತೀವ್ರವಾದಾಗ ಎಲೆಯು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ಉದುರಿ ಹೋಗುತ್ತದೆ. ಮುಂದೆ ಕಾಂಡ ಹಾಗೂ ಕಾಯಿ ಮೇಲೂ ಸಹ ನಾವು ಒಂದು ಕಪ್ಪು ಚುಕ್ಕೆಗಳನ್ನು ನಾವು ಕಾಣಬಹುದು. ಈ ರೋಗಕ್ಕೆ ಮುಖ್ಯ ಕಾರಣ ಏನೆಂದರೆ, ಮಣ್ಣಿನಲ್ಲಿ ಅತಿ ಹೆಚ್ಚು ತೇವಾಂಶ ಹಾಗೂ ಅತಿ ಹೆಚ್ಚು ಮಳೆ ಆದಾಗ, ಹಾಗೂ ಸಸ್ಯಗಳ ಮಧ್ಯದ ಒಂದು ಅಂತರ ಕಾಯ್ದಿಟ್ಟುಕೊಳ್ಳಲಾಗದಾಗ, ಹಾಗೂ ನಿರಂತರವಾಗಿ ಟೊಮೆಟೊ ಬೆಳೆಸುವುದರಿಂದ ಈ ರೋಗವು ನಾವು ಕಾಣಬಹುದು. ಈ ರೋಗವು ನಾವು ಮುನ್ಸೂಚನೆಯಾಗಿ ತಡೆಯಬೇಕಾದಲ್ಲಿ ನಾವು ಒಂದು ಮಣ್ಣಿನಲ್ಲಿ ತೇವಾಂಶ ಅತಿ ಹೆಚ್ಚು ಆಗದಂತೆ ನೋಡಿಕೊಳ್ಳಬೇಕು. ಒಂದು ಬೆಳೆಯ ಒಂದು ಪರಿವರ್ತನೆ ಸಹ ಮಾಡಬೇಕು. ಸಸ್ಯದ ಅಂತರವನ್ನು ನಾವು ಕಾಯ್ದಿಟ್ಟುಕೊಳ್ಳಬೇಕು. ರಾಸಾಯನಿಕವಾಗಿ ನಾವು ಈ ರೋಗವು ನಿಯಂತ್ರಣ ಮಾಡಬೇಕಾದಲ್ಲಿ ನಾವು ಮ್ಯಾಂಕೋಜೆಬ್ ಅಥವಾ ಡೈಫಿನಿಕೊನಜೋಲ್ ಎನ್ನುವ ಒಂದು ನಾಶಗಳನ್ನು ಸಿಂಪಡಣೆ ಮಾಡುವುದರಿಂದ ಈ ರೋಗವು ನಾವು ನಿಯಂತ್ರಣ ಮಾಡಬಹುದು. ಅದೇ ರೀತಿಯಾಗಿ ನಾವು ಜೈವಿಕವಾಗಿ ಈ ರೋಗವು ನಿಯಂತ್ರಣ ಮಾಡಬೇಕಾದಲ್ಲಿ ನಾವು ನಮ್ಮ IPL ಬಯೋಲಾಜಿಕಲ್ಸ್ ಕಂಪನಿಯ ಉತ್ಪನ್ನಗಳಾದಂಥ ಸಂಜೀವಿನಿ ಅಂದರೆ ಟ್ರೈಕೋಡರ್ಮಾ ವಿರಿಡೆ ಅಥವಾ ಬಯೋಅರ್ಸ್ ಅಂದರೆ ಟ್ರೈಕೋಡರ್ಮಾ ಹರ್ಜೇನಿಯಂ ಎನ್ನುವುದನ್ನು ಸಿಂಪಡಣೆ ಮಾಡುವುದರಿಂದ ಪರಿಣಾಮಕಾರಿಯಾಗಿ ಈ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು. ಧನ್ಯವಾದಗಳು.